ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ತೆಗೆದುಕೊಂಡಿದ್ದೀವಿ. ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ನಾವು ಕೆ ಬೆಲೆಯನ್ನು ಕಂಡುಹಿಡಿಯುವ ಸಂದರ್ಭ ಈ ರೀತಿ ಇದೆ. ಕೆಯ ಯಾವ ಬೆಲೆಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಸೊ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಂತ ಹೇಳಿದ್ರೆ ನಮಗೆ ಆ ಕೊಟ್ಟಿರುವಂತಹ ಈ ಸಮೀಕರಣಗಳು ಏನಾಗಿರ್ತಾವ ಅಂತಂದ್ರೆ ಪರಿಹಾರನೇ ಹೊಂದೋದಿಲ್ಲ. ಅಂದ್ರೆ ಎರಡು ರೇಖೆಗಳು ಏನಾಗಿರ್ತಾವ, ಸಮಾಂತರವಾಗಿ ಚಲಿಸ್ತಾ ಇರ್ತವೆ. ಸಮಾಂತರವಾಗಿ ಇದ್ದಾಗ ಮಾತ್ರ ಪರಿಹಾರ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ಈ ಕೊಟ್ಟಿರುವಂತಹ ಕಂಡೀಷನ್ ನಿಬಂಧನೆ ಪ್ರಕಾರ ನಾವು ಏನು ಅನುಪಾತಗಳು ಬರ್ತದೆ ಅಂತಂದ್ರೆ A1 by A2 is equal to B1 by B2 not is equal to C1 by C2. ಈ ಒಂದು ನಿಬಂಧನೆ ಈ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅನ್ನೋದಕ್ಕೆ ಬರುತ್ತೆ. ಇಲ್ಲಿ ಎರಡು ಸಮೀಕರಣಗಳನ್ನು ಹೋಲಿಸಿದಾಗ ಮೊದಲನೇ ಸಮೀಕರಣಕ್ಕೆ ನಾನು ಹೋಲಿಸ್ತೇನೆ. ಇದನ್ನ A1 B1 C1 ಬೆಲೆಗಳನ್ನು ಬರೀತೇನೆ. ನೋಡಿ, A1 ಏನಾಗುತ್ತೆ, ಇದಕ್ಕೆ ಹೋಲಿಸಿದ್ರೆ 3 ಆಗುತ್ತೆ. ಅದೇ ರೀತಿ B1 1 ಆಗುತ್ತೆ. ವೈನ ಸಹಗುಣಕ ಏನಿಲ್ಲ ಅಂದ್ರೆ 1. C1 ಸೊ ಇದು ಈ ಕಡೆ ತಗೊಂಬಂದಾಗ ಏನಾಗುತ್ತೆ, -1. ಆದ್ದರಿಂದ -1. ಅದೇ ರೀತಿ ಎರಡನೇ ಸಮೀಕರಣವನ್ನು ನಾನು ಇನ್ನೊಂದು ಸಮೀಕರಣಕ್ಕೆ ಹೋಲಿಸ್ತಾ ಇದ್ದೇನೆ. ಇಲ್ಲಿ A2 ಏನಿದೆ 2k -1. ಅದೇ ರೀತಿಯಲ್ಲಿ B2 k -1. ಅದೇ ರೀತಿ C2 ನಲ್ಲಿ ಈ 2k + 1 ಈಚೆ ಬಂದ್ರೆ ಏನಾಗುತ್ತೆ, -2k + 1 -2k + 1. ಸೊ ವಿದ್ಯಾರ್ಥಿಗಳು, ಇಲ್ಲಿ ನಾವು ಬೆಲೆಗಳನ್ನು ಬರೆದುಕೊಂಡಿದ್ದೀವಿ. ಇಲ್ಲಿ ನಾವು ನಿಬಂಧನೆ ಕಂಡೀಷನ್ ಅನ್ನು ಬರೆದಿದ್ದೀವಿ. ಈಗ ನಾವು ಇದರ ಪ್ರಕಾರ ಮಾಡೋಣ. A1 ಎಷ್ಟಿದೆ, 3 by A2 2k -1. ಅದೇ ರೀತಿ B1 1 by B2 k -1 not is equal to C1 -1 by C2 -2k + 1 ಅಂತ ಬರೀತೀನಿ. ಸೊ ಇಲ್ಲಿ ಬರ್ದಾದ್ಮೇಲೆ ಇಲ್ಲಿ ನಾಟ್ ಈಸ್ ಈಕ್ವಲ್ ಟು C1 by C2 ಅಂದರೆ ಇವೆರಡು ಸಮ ಆಗಿರೋದಿಲ್ಲ. ಆದ್ದರಿಂದ ಇವೆರಡು ಅನುಪಾತಗಳು ಸಮ ಆಗಿರ್ತವೆ, ಮೂರನೇದಕ್ಕೆ ಸಮ ಆಗಿರೋದಿಲ್ಲ. ಈಗ ನಾವು ಕೆ ಬೆಲೆ ಕಂಡುಹಿಡಬೇಕಾದ್ರೆ ಮೊದಲ ಎರಡು ಅನುಪಾತಗಳನ್ನು ಹೋಲಿಸಿದರೆ ಸಾಕು, ನಮಗೆ ಕೆ ಬೆಲೆ ಸಿಗುತ್ತೆ. ಈ ಅನುಪಾತ ನಮಗೆ ಬೇಕಾಗಿರೋದಿಲ್ಲ, ಅವಶ್ಯಕತೆಯನ್ನು ಹೊಂದಿರೋದಿಲ್ಲ. ಸೊ ಈ ಎರಡು ಬೆಲೆಗಳನ್ನು ನಾನು ಅನುಪಾತಗಳನ್ನು ಹೋಲಿಸ್ತಾ ಇದ್ದೇನೆ. ಈಗ ಓರೆ ಗುಣಾಕಾರ 3 × k - 1. ಸೊ 3 × k - 1 is equal to 1 × 2k - 1 ಅಂದರೆ ನಮಗೆ 2k - 1 ಬರುತ್ತೆ. ಸೊ 3 × k 3k ಪ್ಲಸ್ ಇಂಟು ಮೈನಸ್ 3 × 1 3 2k -1. ಸೊ ಕೆ ಒಂದು ಸೈಡಿಗೆ ಮತ್ತು ಕೆ ಒಂದು ಬದಿಗೆ ಸಂಖ್ಯೆಯನ್ನು ಒಂದು ಬದಿಗೆ ಮಾಡಿ 3k 2k ಈ ಕಡೆ ಬಂದರೆ -2k. ಸೊ -1 ಇಲ್ಲಿರುತ್ತೆ, -3 ಆಚೆ ಹೋದರೆ +3 3k ಇಲ್ಲಿ 2k ಹೋದ್ರೆ ಏನಾಗುತ್ತೆ, k is equal to +3 -1. ಸೊ 2 ಆಗುತ್ತೆ ಕಳೆದ್ರೆ. ಸೊ ನಮಗೆ ಕೆ ಬೆಲೆ ಎಷ್ಟು ಬಂದಿದೆ, 2. ಸೊ ವಿದ್ಯಾರ್ಥಿಗಳೇ, ಈಗ ನಾವು ಕೆ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಇದೇ ರೀತಿಯಲ್ಲಿ ಕೇಳಬಹುದು, ಬಟ್ ಇವೇ ಇಕ್ವೇಶನ್ಸ್ ಬರ್ತಾವಂತ ಹೇಳೋಕ್ಕಾಗಲ್ಲ. ಬೇರೆ ಯಾವುದೇ ಇಕ್ವೇಶನ್ಸ್ ಕೊಟ್ಟರು ಕೂಡ ನಾವು ಕಂಡೀಷನ್ ಏನು ಬರುತ್ತೆ, ಒಂದು ವೇಳೆ ಇಲ್ಲಿ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಂತಂದ್ರೆ ಈ ರೀತಿ ನಿಬಂಧನೆ ಬರುತ್ತೆ. ಒಂದು ವೇಳೆ ಅಪರಿಮಿತ ಪರಿಹಾರ ಹೊಂದಿದ್ರೆ ಅಂದ್ರೆ ನಮಗೆ ಇನ್ನೊಂದಿನ ವಿಡಿಯೋದಲ್ಲಿ ಮಾಡಿದಂತಹ ಪರಿಹಾರ ಅಂದ್ರೆ A1 by A2 is equal to B1 by B2 is equal to C1 by C2 ಅಂದ್ರೆ ಆಯ್ಕೆಗೊಳ್ಳುವ ರೇಖೆಗಳು ಅಪರಿಮಿತ ಪರಿಹಾರ. ಅದೇ ರೀತಿ ಒಂದೇ ಒಂದು ಪರಿಹಾರ ಹೊಂದಿದ್ರಿಗಿನ ಛೇದಿಸುವ ರೇಖೆಗಳಾಗ್ತವೆ. ಅದಕ್ಕೆ ನಿಬಂಧನೆ A1 by A2 not is equal to B1 by B2. ಈ ರೀತಿಯಲ್ಲಿ ನಾವು ನಿಬಂಧನೆಗಳನ್ನು ನೆನಪಿಟ್ಟಿದ್ದೆ ಆದಲ್ಲಿ ಇದರ ಮೇಲೆ 1 ಅಂಕದ ಪ್ರಶ್ನೆ ಮತ್ತು 3 ಅಂಕ ಅಥವಾ 2 ಅಂಕ ಕೇಳೋ ಸಾಧ್ಯತೆಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ತಾವು ಪ್ರಶ್ನೆಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನೀವು ಅಂಕಗಳನ್ನು ಗಳಿಸಬಹುದು. ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಿಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹೆಚ್ಚು ವಿಡಿಯೋಗಳನ್ನು ನೋಡಿ
ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಭಾಳಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಅವರು ಕೂಡ ತಮ್ಮ ಹಾಗೆ ಅರ್ಹತೆ ಹೊಂದಲಿ, ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿ ಅಂತ ಪ್ರಾರ್ಥಿಸ್ತೀನಿ. ಇನ್ನು ಏನಾದರೂ ತಮಗೆ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.